ಬಾಗಲಕೋಟೆಯಲ್ಲಿ ಮಧ್ಯಾಹ್ನವೂ ಕೂಡ ಕಲ್ಲು ತೂರಾಟ. ಕಿಲಾವೋಣಿಯ ಬಳಿಯೇ ಕಲ್ಲು ತೂರಾಟ ನಡೆದಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಒಂದ್ ಕಡೆ ರಣರಂಗವಾಗಿ ಕಂಡು ಬರ್ತಾ ಇದೆ ಬಾಗಲಕೋಟೆಯ ಕಿಲಾವೋಣಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಮುಖಿ. ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ? ಮಧ್ಯಾಹ್ನವೂ ಕೂಡ ಕಲ್ಲು ತೂರಾಟ ಆಯ್ತು, ಪೊಲೀಸರ ಬಿಗಿ ಭದ್ರತೆಯಲ್ಲಿ ಪ್ರಾರ್ಥನೆ ಕೂಡ ನಡೀತಾ ಇದೆ ಮುಸ್ಲಿಂ ಸಮುದಾಯದಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡೋದಾದ್ರೆ ರವಿ ಮುಖಿ. ಮಧು ನಾಗರಾಜ್, ಸದ್ಯದ ಮಟ್ಟಿಗೆ ಬಾಗಲಕೋಟೆಯಲ್ಲಿ ಆಗಿದ್ದಂತಹ ಏನು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜ ಸ್ಥಿತಿಯತ್ತ ಅಂದ್ರೆ ಒಂದು ಹಂತಕ್ಕೆ ಶಾಂತ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಆದ್ರೆ ಇದು ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಏನಾದರೂ ಆಗ್ಬೋದು ಅನ್ನೋ ಒಂದು ಆತಂಕದಲ್ಲಿ ಜನ ಇರುವಂತದ್ದು. ಅದರ ಜೊತೆಗೆ ಪೊಲೀಸರು ಕೂಡ ಆ ಒಂದು ವಿಚಾರದಲ್ಲಿ ಹೆಚ್ಚಿನ ಭದ್ರತೆಯನ್ನ ಒಂದ್ ಕಡೆ ಕೊತ್ತಲೇಶ್ವರ ದೇವಸ್ಥಾನದ ಮುಂಭಾಗ ಆಗಿರ್ಬೋದು, ಅದ್ರ ಜೊತೆಗೆ ಮಸೀದಿ ಪಂಕ ಮಸೀದಿ ಅಂತ ಏನಿದೆ, ಅಂದ್ರೆ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲೂ ಕೂಡ ಪೊಲೀಸರು ಸಂಪೂರ್ಣವಾಗಿ ಮೊಕ್ಕಾಂ ಹೂಡಿದ್ದಾರೆ. ಬೇರೆ ಬೇರೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಂದ ಬಂದಿರುವಂತದ್ದು. ಅದರಲ್ಲೂ ಏನು ಬೆಳಗಾವಿ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಅವರು ಕೂಡ ಈಗಾಗಲೇ ಭೇಟಿ ನೀಡಿರುವಂತದ್ದು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏನು ಅಲ್ಲಿ ಅಂಗಡಿಗಳನ್ನ ಬಂದ್ ಮಾಡಕ್ಕೆ ಏನು ಮುಂದಾಗಿದ್ರು ಹಿಂದೂ ಯುವ ಕಾರ್ಯಕರ್ತರು, ಅವ್ರನ್ನೆಲ್ಲರೂ ಕೂಡ ಅವರ ಮನವೊಲಿಸಿ ಅವ್ರನ್ನ ಈಗಾಗಲೇ ತಮ್ಮ ತಮ್ಮ ಮನೆಗಳಿಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಆದ್ರೂ ಕೂಡ ಏನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮೇಲಿನ ಮೇಲೆ 10-15 ಜನರ ಗುಂಪಾಗಿ ಯುವಕರು ಬರುವಂತದ್ದು, ಘೋಷಣೆ ಹಾಕುವಂತದ್ದು ಅದೆಲ್ಲ ನಡೆದೇ ಇರುವಂತದ್ದು. ಅದನ್ನು ಕೂಡ ಅವರಿಗೆ ವಾಪಸ್ ನಿಮ್ಮ ಮನೆಗೆ ಹೋಗಿ ಅಂತ ಹೇಳಿ ಅವ್ರನ್ನ ಮರಳಿ ಕಳಿಸುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಮತ್ತು ಯಾವುದೇ ಕ್ಷಣದಲ್ಲೂ ಕೂಡ ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಅಂದ್ರೆ ತರಕಾರಿ ಮಾರ್ಕೆಟ್, MG ರಸ್ತೆ MG ಮಾರ್ಕೆಟ್ ಆಗಿರ್ಬೋದು, ಮತ್ತೆ ಹಣ್ಣಿನ ಮಾರ್ಕೆಟ್ ಆಗಿರ್ಬೋದು, ಏನು ಅಲ್ಲಿ ಇನ್ನೊಂದ್ ಕಡೆ ಕಿರಾಣಿ ಮಾರ್ಕೆಟ್ ಇದೆ ಆ ಒಂದು ಭಾಗದಲ್ಲಿ ಮತ್ತು ಈ ದೇವಸ್ಥಾನದ ಮತ್ತು ಮಸೀದಿ ವ್ಯಾಪ್ತಿ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಕೂಡ DAR ವ್ಯಾನ್ ಬಿಡುಬಿಟ್ಟಿದೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆಯಾಗಿ ಆದಷ್ಟು ಬೇಗ ಪರಿಸ್ಥಿತಿ ಮತ್ತೆ ಇದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಅದರ ಜೊತೆಗೆ IGP ಅವರು ಕೂಡ ಇನ್ನೇನು ಕೆಲವು ಹೊತ್ತಿನಲ್ಲಿ ST ಕಚೇರಿಯಲ್ಲಿ ಒಂದು ಸಭೆಯನ್ನ ಕರೀತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಎರಡೂ ಗುಂಪಿನ ಮುಖಂಡರನ್ನು ಕರೆದು ಅದರ ಜೊತೆಗೆ ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕೆಲವೊಂದಿಷ್ಟು ಅಂದ್ರೆ ರಾಜ್ಯಸಭಾ ಸದಸ್ಯ ನಾರಾಯಣ್ ಬಾಂಡಿಗೆ ಆಗಿರ್ಬೋದು, ಮತ್ತೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರನ್ನು ಕೂಡ ಕರಿತೀನಿ ಅಂತ ಹೇಳಿದ್ದಾರೆ. ಸಭೆ ಕರೆದು ಅಲ್ಲಿ ಅವರಿಗೆ ಮನವೊಲಿಸುವಂತ ಪ್ರಯತ್ನ, ಕೆಲವೊಂದಿಷ್ಟು ನಿರ್ದೇಶನಗಳನ್ನು ನೀಡಿ ಹೇಗಾದ್ರೂ ಮಾಡಿ ಇದನ್ನ ಶಾಂತಿಯುತವಾಗಿ ಎರಡೂ ಕಡೆಯ ಜನರನ್ನ ಮನವೊಲಿಸುವ ಮೂಲಕ ಪರಿಸ್ಥಿತಿಯನ್ನ ಒಂದು ರೀತಿ ನಿಭಾಯಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಸಭೆ ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಇನ್ನೊಂದೆಡೆ ಇನ್ನು ಹಿಂದೂ ಕಾರ್ಯಕರ್ತರು ಶಿವಭವಾನಿ ಮಂದಿರದಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲಿ ಕೆಲವೊಂದಿಷ್ಟು ಅಂದ್ರೆ ಈಗ ಏನು ಶೋಭಾಯಾತ್ರೆ ಇತ್ತು ಅದನ್ನ ಮರಳಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಚಾರ ಮಾಡಿದರೆ ಅದರ ದಿನಾಂಕವನ್ನು ಕೂಡ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಒಂದು ಹಂತಕ್ಕೆ ಶಾಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮಧು. ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.